ಅಳ್ಬೇಕಾದ್ರೆ ಬೇಜಾರಾಗ್ದಲ್ಲ ಇರುತ್ತಾ? ಅದು ಒಂದು ಪೋರ್ಕ್ ಇದು ಒಂದು ಚಿಕನ್ದು. ಹಂಗೆಂತ ಕುಡಿತ ಮಾಮಿ. ಸರ್ ನಿಮ್ ಪ್ರಕಾರ ಇದು ಚೆನ್ನಾಗಿ ಬರುತ್ತಾ ಹೇಗೆ? ಬರುತ್ತೆ, ಏನು ತೊಂದರೆ ಇಲ್ಲ. 85-year-old man eating chicken burger. ನೀವು ತಿನ್ನಿ, ನಾವು ತಿನ್ನಿ, ಎಲ್ಲ ಮನೆಯವ್ರು ತಾನೆ. ಡಿಫ್ರೆಂಟ್ ಆಗಿರೋ ರೀತಿಯಲ್ಲಿ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ದೀನಿ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ವೆಲ್ಕಮ್ ಟು ಅನದರ್ ಬ್ಯೂಟಿಫುಲ್ ವ್ಲಾಗ್ ವಿತ್ ಮೈ ಫ್ಯಾಮಿಲಿ. ನಮ್ದು ಲಾಸ್ಟ್ ವ್ಯಾಕ್ಸಿನ್ ಇದು ಅದಾದ್ಮೇಲೆ ನೆಕ್ಸ್ಟ್ 3 ಮಂತ್ಸ್ಗೆ ಈ ಪಾಪುನ್ ಬ್ಯಾಗ್ದಲ್ಲೇ ಮಾಡೋದು ಬುದ್ಧಿ ಅನ್ನ ಬ್ಯಾಗ್ದಲ್ಲೇ ಜಾಗ ಉಂಡತಿ ಪಾಪ ನಿದ್ರೆ ಉಂಡು ಹೋದು ಬಂದು ಜಗಳ ತುಪ್ಪಿ ಕೊಚ್ಚ ಆಯ್ತು ಕಿರ್ಕಿಲ್ಲ ದೊಂಬತ್ತೆ cry oh little finger like the wall look at this ಆಯ್ತಾಯ್ತು ಇನ್ನೊಂದಷ್ಟೇ ಆಯ್ತಾಯ್ತು ಡನ್ ಮಗುದ್ ಫೇಸ್ ಬ್ಲರ್ ಮಾಡಿದ್ರು ಯು ಕ್ಯಾನ್ ಸಿ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಫೇಸ್ ಕಲರ್, ಆಮೇಲೆ ಅಳ್ತಾ ಇಟ್ ಬಿಕೇಮ್ ಲಿಟ್ರಲಿ ರೆಡ್ ಆಯ್ತಾ. ಬೇಜಾರಾಗುತ್ತೆ, ಬಟ್ ಇಟ್ಸ್ ಆಲ್ ಫಾರ್ ಬೇಬೀಸ್ ಇಮ್ಯುನಿಟಿ ಅಲ್ವಾ, ಇಟ್ಸ್ ಗುಡ್ ಫಾರ್ ಹಿಸ್ ಹೆಲ್ತ್. ಮೇಬಿ ಐ ಆಮ್ ಬೋರ್ಡ್. ಇಷ್ಟೊಂದು ಕಷ್ಟ ಇದೆ ಇದನ್ನ ಹಾಕೋದ, ಮುಂಚೆನೇ ಹಾಕ್ಬಿಡ್ತಿದ್ದೆ ನಾನು. ಅಷ್ಟೇ, ಅರ್ಥ ಆಯ್ತಾ? ಹೋದ್ರೆ ಆಮೇಲೆ ನೋಡೋಣ, ಓಕೆನಾ? ಇನ್ನೊಂದು ತರೋಣ ಆಮೇಲೆ ಸ್ಟಿಕ್ಕರ್ ತರೋದು, ಓಕೆನಾ? ದಿಸ್ ಇಸ್ ಬಿಕಾಸ್ ಮೊನ್ನೆ ನಾನು ಹೋಗ್ತಾ ಇದ್ದೆ, ನಿಧಾನಕ್ಕೆ ಹೋಗ್ತಾ ಇದ್ದೆ, ಪಾಪುನ ಕೂಸಿನಂತ ಹಾಂಕ್ ಮಾಡ್ತಾ ಇದ್ದಾರೆ ಆಟೋದವರು. ಆಮೇಲೆ ನಾವು ಗುರಾಯಿಸ್ಕೊಂಡು ಬೈಕ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಐ ಡಿಸೈಡೆಡ್ ಇದು ಇರಲೇಬೇಕು ಅಂತ. ಜನರಿಗೆ ಗೊತ್ತಾಗುತ್ತೆ ಆವಾಗ ದರ್ ಇಸ್ ಅ ಬೇಬಿ ಇನ್ ದ ಕಾರ್. ಅಜ್ಜಿ 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 ಅಂತ ಇಜ್ಜಿ ಮಸ್ತ್ ಕಣ್ಣು ಗಂಗಾ ಯಮುನಾ ಮಸ್ತ್ ಬುಲ್ತು ಕುಡಿತೈತೆ. ಇಂಜೆಕ್ಷನ್ ಕೊಡಕ್ ಹೋಗಿದ್ದು ಜ್ವರ ಬಂದಿರ. ಇವತ್ತು ನಾನು ಅಮ್ಮ ಒಂದು ವಿಡಿಯೋ ಮಾಡಿದೆ ಆಯ್ತಾ. ಎಂತ ವಿಡಿಯೋ? ನನ್ನ ಮಗಳು ಪಾರ್ಟಿಗೆ ಹೋಗಿ ಎಂಚಿನ ಡೈಲಾಗ್ ಇನ್ನ ಎಂಚಿನ ಈ ಡೈಲಾಗ್ ಯು ಗೋ ಬೇಬಿ ಫೀಡ್ ಯು ಗೋ ಬೇಬಿ ಫೀಡ್. ನನ್ನ ಇಂಗ್ಲಿಷ್ ಓಡಿದೆ. ಎಷ್ಟು ಓಡಿದೆ? 80,000. ಹೌದಾ? 1 hour ಅಲ್ಲಿ ಚೆನ್ನಾಗಿ ವರ್ಕ್ ಆಗಿದೆಯಲ್ಲ. ಹೇಗಿದೆ ಬೇಬಿ ಅದು? ಚೆನ್ನಾಗಿದೆಯಾ? ಸೂಪರ್. ಈಗ ಉಲ್ಟಾ ಅಜ್ಜಿ ಪಾರ್ಟಿಗೆ ಹೋಗೋದು ಅಮ್ಮ ಮನೆಯಲ್ಲಿ. ಪಾಪು ಅಳ್ತಾ ಅಂತ ಕೇಳಿದ್ರು, ಇಲ್ಲ ಫುಲ್ ನಗಡ್ತಾ ಇತ್ತು ಅಂದೆ. ಹೌದಾ ತಿಪ್ಪ ತಿತ್ತಾ ಇಂಜೆಕ್ಷನ್ ಕೊಟ್ಟಪ್ಪ. ಹೌದಾ? ನಿಮಗೆ ಬೇಜಾರಾಯ್ತಾ ಹೆಂಗೆ? ಅಳ್ಬೇಕಾದ್ರೆ ಬೇಜಾರಾಗ್ದಲ್ಲ ಇರುತ್ತಾ? ನಾನು ಅಳ್ಬೇಕಾದ್ರೆ ಬೇಜಾರೇ ಆಗಲ್ಲ. ಓ ಬಕ್ಕ ಏರ್ ಸಮಾಧಾನ ಅಲ್ಪನು ಅಜ್ಜಿ ಎಷ್ಟು ಬೇಜಾರಾಯ್ತು? ಇಷ್ಟು 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 ತುಂಬಾ ನನಗೆ ಬೇಜಾರಾಯ್ತು. ನಾನು ಏನ್ ಮಾಡ್ದೆ ಹೇಳಿ? ಬಟ್ ನಾನು ಏನಂದೆ ಹೇಳಿ? ಪಾಪುಗೆ ಏನಂದೆ? ವಾಟ್ ವಾಸ್ ಐ ಫೀಡಿಂಗ್ ಇನ್ ಹಿಸ್ ಬ್ರೈನ್ ಹೇಳಿ ನಿಜ? ಸ್ಟ್ರಾಂಗ್ ಬೇಬಿ. I was telling the baby it's okay, immunity ಬರುತ್ತೆ, this is all for good only, don't worry, you're very strong ಅಂತ ಫೀಡ್ ಮಾಡ್ತಾ ಇದೆ ಬೇಬಿ ಮೈಂಡಿಗೆ ಅಲ್ವಾ? ಅಡಿಕ್ ಮಾಡ್ಬೇಕು ಬೇಗರ್ದು ಕೊಟ್ಟು. ಒಂದು ಟೈಮಲ್ಲಿ ನನಗೆ ಅಳು ಬರೋ ಥರ ಆಯ್ತು. ಫುಲ್ ಮುಖ ಎಲ್ಲ ಕೆಂಪು ಕಿರ್ಚಾಡಿ ಅಳೋದು. ಜ್ವರ ಬರಲ್ಲ, ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದು, ಡಾನ್ಸ್ ಎಲ್ಲ ಮಾಡ್ಬೋದು. ಲಾಸ್ಟ್ ಟೈಮ್ ಆಯ್ತಲ್ಲ ಅಷ್ಟೇ. ಅದೇ ಸೇಮ್ ಅದೇ. ಒಂದು ಕ್ವೆಶ್ಚನ್ ಕೇಳಿದ್ರೆ ಬೇರೆ. ಹೌದು, ಯಾಕಂದ್ರೆ ನಂಗೆ ಟೆನ್ಷನ್ ಸಂಧ್ಯಾ ಆಯ್ತಾ. ಪಾಪ ಅಳ್ತಾ ಇದ್ರೆ ಪಾಪ ನಂಗೆ ಟೆನ್ಷನ್ ಜಾಸ್ತಿ ಆಗ್ತದೆ. ಅವಳ ಕೆಲಸದ ಮೇಲೆ ಫೋಕಸ್ ಮಾಡ್ತಾಳೆ. ಓ ದೇವರೇನೆ, ಅಲ್ಲ ಹಾಗೆಲ್ಲ ಹೇಳಿದ್ ನಾನು. ನನ್ಗಂತೂ ತುಂಬಾ ಟೆನ್ಷನ್ ಆಗ್ತದೆ. ಇದು ಸೇಮ್ ಲಾಸ್ಟ್ ಟೈಮ್ ಕೊಟ್ಟಿದಾರಲ್ಲ ಅಷ್ಟೇ. ಈಗ ಲಾಸ್ಟ್ 2 ಸಲಿನೂ ಇದೆ ಸೇಮ್. ಪರವಾಗಿಲ್ಲ, ಅದ್ರ ಒಂದ್ ಸ್ವಲ್ಪ ಜ್ವರ ಬಂದಿತ್ತು ಅಷ್ಟೇ. ಆದ್ರೆ ನಮ್ ಪಾಪು ಸ್ಟ್ರಾಂಗ್ ನಂಬ್ತಾನೆ. ಇವತ್ತು ಮಟನ್ ವೆರೈಟೀಸ್ ಡೇ ಆಯಿತಾ. ಒಬ್ಬೊಬ್ರಿಗೆ ಒಂದೊಂದು ಬೇಕು ಅನ್ನಿದ್ದಾರಲ್ವ. ಸೊ ಇಲ್ಲಿ ಮಟನ್ ಗ್ರೀನ್ ಮಸಾಲ ಮಾಡ್ತಾ ಇದ್ದಾರೆ ದೀಪುಗೆ ಇಷ್ಟ ಅಂತ. ಇದು ಅಮ್ಮನ ರೆಸಿಪಿ, ಆದರೆ ಮಾಮಿದು ಇನ್ನೊಂದು ರೆಸಿಪಿ ಆ ಕಡೆಯಿಂದ ಆಗ್ತಾ ಇದೆ. ಹೋಮ್ ಮೇಡ್ ಮಟನ್ ಸುಕ್ಕ, ಚಿಕನ್ ಸುಕ್ಕ ಪೌಡರ್, ತಾರಾ ಕಿಚನ್, ಹೋಮ್ ಮೇಡ್ ಕಿಚನ್. ಮಾಮಿದು ಮಟನ್ ಸಾರು ಮುದ್ದೆ ಜೊತೆ ಪರ್ಫೆಕ್ಟ್. ನಾನು ಸ್ವಲ್ಪ ಕಮ್ಮಿ ಇತ್ತು ಅಂತ ಅನ್ಕೊಂಡೆ.
ಜಾಸ್ತಿ ಹೇಳಿದೆ ನೀವು ಮೊನ್ನೆ ಎಲ್ಲರೂ ಹೇಳಿದ್ರಲ್ಲ ಅವ್ರಿಗೆ ಏನೇನು ಇಷ್ಟ ಅಂತ, ಅದನ್ನು ಇವತ್ತು ಮಾಡ್ತಾ ಇದ್ದೀವಿ. ಗ್ರೀನ್ ಮಸಾಲಕ್ಕೆ ತೆಂಗಿನಕಾಯಿ ಹಾಲು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರ್ತದೆ, ಅದಕ್ಕೋಸ್ಕರ ಹಾಲು ಹಾಕಿ. ಇದು ತೆಂಗಿನಕಾಯಿ ಹಾಲು ಅಂದರೆ ಇದ್ರ ಮಸಾಲೆ ಇತ್ತಲ್ಲ ಇದಕ್ಕೆ ಹಾಕಿ ಶೇಕ್ ಮಾಡಿದೆ, ಜಾಸ್ತಿ ಆದರೆ ನೀರು ಆಗ್ತದೆ ಅಂತ. ನೀರು ಬೋಡೆ ಬಿಸಿ ಮೆಹಂದಿ ಏನ್ ತಿಂಡಿ ಮಾಡೋದು ಪ್ರತಿದಿನ? ಚಿತ್ರಾನ್ನ ಬರೀ ಚಿತ್ರಾನ್ನ. ಯಾವ ನೋಡು ಏನು ಮಾಡ್ತಿದ್ದಿ ಚಿತ್ರಾನ್ನ, ಯಾವ ಏನು ಮಾಡ್ತಿದ್ದಿ ತಿಂಡಿ. ಇವತ್ತು ಸ್ಪೆಷಲ್ ಬೇರೆ ಅದಕ್ಕೆ ಏನು ಹಾಕಿ ಬೇರೆ ಚಿತ್ರಾನ್ನ ಅದಕ್ಕೆ ಹೆಸರು ಲಿಂಬೆಹಣ್ಣು ಚಿತ್ರಾನ್ನ ಅಂತೆ, ಹುಳಿ ಚಿತ್ರಾನ್ನ ಅಂತೆ, ಮಾಡೋದು ಚಿತ್ರಾನ್ನ ಅಂತೆ, ನಿಂಬೆಹಣ್ಣು ಹಾಕಿ ಮಾಡೋದು ಚಿತ್ರಾನ್ನ ಅಂತೆ, ಟೊಮೆಟೊ ಹಾಕಿ ಮಾಡೋದು ಚಿತ್ರಾನ್ನ ಅಂತೆ, ಆಮೇಲೆ ಇದು ಒಗ್ಗರಣೆ ಮಾಡೋದು ಅದು ನಾನು ಇಂಟರ್ವ್ಯೂ ತರ ಕೇಳ್ತೀನಿ, ನಿಮ್ಮ ಮನೆಯಲ್ಲಿ ಏನ್ ತಿಂಡಿ? ಚಿತ್ರಾನ್ನ. ಆಮೇಲೆ ಅದರಲ್ಲಿ ಚಿತ್ರಾನ್ನದಲ್ಲಿ 4-5 ವೆರೈಟಿ ಇದೆ ಅಂತ. ಚಿತ್ರಾನ್ನ ಅಂತೀರಾ, ಆಮೇಲೆ ಹಾಡು ಶುರು ಆಗುತ್ತೆ. ನೀವು ಟೊಮೆಟೊ ಚಿತ್ರಾನ್ನ ಹೇಳಿ, ನಿಂಬೆಹಣ್ಣು ಚಿತ್ರಾನ್ನ, ಟೊಮೆಟೊ ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ, ಒಗ್ಗರಣೆ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಚಿತ್ರಾನ್ನ ಅಷ್ಟೇ. ನಿಮ್ಮ ಮನೆಯಲ್ಲಿ ಏನ್ ತಿಂಡಿ? ಯಾವಾಗ್ಲೂ ಚಿತ್ರಾನ್ನ. ಅಮ್ಮ ಯಾವೊಬ್ಬರು ಚಿತ್ರಾನ್ನ ಒಳಗೆ ಚಿತ್ರಾನ್ನ ಏನಮ್ಮ ತಿಂಡಿ ಚಿತ್ರಾನ್ನ ಈಸಿ ಅಂತ ಕಾಣುತ್ತೆ, ಅದಕ್ಕೆ ಪಾಪ ಎಲ್ಲರೂ ನಿಜ ಅನ್ಸಿದ್ದಾರೆ. ನಿಜನಾ? ರೈಸ್ ಮಾಡೋದು ಅದಕ್ಕೆ ಚಿತ್ರಾನ್ನ ಮಾಡ್ತಾರಲ್ವಾ ಆ ತರ ತುಂಬಾ ಜನ ಅನ್ನ ಉಳಿದ್ರೆ ಅಲ್ವಾ? ನಮ್ಮೂರಲ್ಲಿ ಹೇಗೆ ಇಡ್ಲಿ ಮಾಡಿದ್ರೆ 2-3 ದಿನ ಇಡ್ಲಿನೇ. ಇಡ್ಲಿ ಮಾಡಿದ್ರೆ 4-5 ದಿವಸ ಇಡ್ಲಿ ತಿಂತೇವೆ ನಾವು. ನಿಜ ತಮಾಷೆ. ಮಧ್ಯದಲ್ಲಿ ಬೇರೆ ಬೇರೆ ತಿಂಡಿ ಮಾಡ್ತೇವೆ. ತೋರಿಸಿ, ಈ ಮಾಮ ಬರೀ ಗಲಾಟೆ ಮಾಡೋದಕ್ಕೆ ಬರ್ತಾರೆ. ಚಿತ್ರಾನ್ನ ನೋಡಿ ಫ್ರೆಂಡ್ಸ್, ನೋಡಿ friends, ಮಟನ್ ಸಾಂಬಾರ್ ನೀರಲ್ಲಿ ಮಾಡಿದಾರಾ? ಅಪ್ಪ ಮಾಡಿದಾರಾ? ನಮ್ಮ ಅಮ್ಮ ಮಾಡಿದಾರಾ? ನಮ್ಮ ಮಗನಿಗೆ ಗಟ್ಟಿ ಸಾಂಬಾರ್ ಇಷ್ಟ ಅಂತ, ಇಲ್ಲಾಂದ್ರೆ ಇನ್ನ ತೆಳ್ಳಗ್ ಮಾಡ್ತೀವಿ. ಮಾಮ ಮತ್ತೆ ನಮ್ಮ ಮಗನಿಗೆ ಗಟ್ಟಿ ಸಾರು ನಿಂಗಿಲ್ಲ, ನಮಗಿಲ್ಲ, ನಿನಗಿಲ್ಲ. ಪಾಪ ಮಾಡಿದ್ದಾರೆ. ಅವ್ನ ಹೆಸರು ಹಾಕೊಂಡು ಇವ್ರನ್ನ ತಿನ್ನೋದು. ನಾವೇ ತಿನ್ನೋದು ಹೆಸರು ತಿನ್ಬಾರ್ದು, ಎಲ್ಲರೂ ಸೇರ್ಸ್ ಮಾಡಿದೀವಿ ಅಂತ ಹೇಳೋದು. ಅಲ್ಲ, ದೀಪಂಗೆ ನಮಗೆಲ್ಲ ಸಾಂಬಾರ್ ತೆಳ್ಳಗಿರ್ಬೇಕು, ದೀಪಂಗೆ ಗಟ್ಟಿ ಇರ್ಬೇಕು. ನೀವು ತೆಳ್ಳಗ್ ಮಾಡ್ತೀರಾ ಸಾಂಬಾರು? ಸ್ವಲ್ಪ ತೆಳ್ಳಗ. ಎಲ್ಲ ರೀತಿಯ ಮಟನ್ ವೆರೈಟೀಸ್ ರೆಡಿ ಆಯಿತು. ಈ ಕಡೆಯಿಂದ ಮಟನ್ ಸಾರು, ಆಮೇಲೆ ಮಟನ್ ಗ್ರೀನ್ ಮಸಾಲ, ಹಾಗೆಯೇ ಮಟನ್ ಸುಕ್ಕ. ನಿಮ್ಮ ಫೇವ್ರೇಟ್ ಯಾವುದು ಇದರಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನು ಗೊತ್ತಾ, ನಮ್ಮ ದೇವ್ರ ಮನೆ ಬಗ್ಗೆ ನಾನು ವಿಷಯ ತಿಳಿಸಿದ್ನಲ್ಲ ನಿಮ್ಮ ಹತ್ರ, ನನಗೆ ಒಂದು ಫೋಟೋ ಬೇಕಿತ್ತು ಅಂತ. ಬೆಳ್ಳಿ ಫಸ್ಟ್ ಚಿನ್ನದಲ್ಲಿ ನೋಡಕ್ಕೆ ಹೋದ್ವಿ, ಸಿಗಲ್ಲ ಅಂತ ಗೊತ್ತಾಯ್ತು. ಸೊ ಈ ಬೆಳ್ಳಿನಲ್ಲಾದರೂ ತರಿಸೋಣ ವಿತ್ ಗೋಲ್ಡ್ ಪಾಲಿಶ್, ಅಂದರೆ ಅದನ್ನು ನನಗೆ ಬೇಕಾಗಿರೋ ಸ್ಟೈಲಲ್ಲಿ ಸಿಗ್ತಾ ಇಲ್ಲ ಆಯಿತಾ. ದೊಡ್ಡದು ಬೇಕು, ಅದು ಮಾಡಿಕೊಡಲ್ಲಂತೆ ಆ ಥರದ್ದು. ಸೊ ಇನ್ನೇನು ಮಾಡೋಣ ಅಂದರೆ ಮಾಡಿಕೊಡ್ಬೋದೇನೋ, ಬಟ್ ಸೈಝೂ ಮ್ಯಾಟರ್ ಆಗುತ್ತಲ್ಲ. ಸೊ ಹಾಗಾಗಿ ಇವಾಗ ನಾವು ಡಿಫ್ರೆಂಟ್ ಆಗಿರೋ ರೀತಿಯಲ್ಲಿ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ದೀನಿ. ಏನೋ ಒಂದು ವಿಡಿಯೋ ನೋಡಿದೆ, ಅದು ನೋಡಿದ ತಕ್ಷಣ ಲವ್ ಆಗಿಬಿಡ್ತು. ಆ ವಿಡಿಯೋದಲ್ಲಿ ಇದೇ ರೀತಿ ಇರಬೇಕು ಅಂತ ಅಂದ್ಕೊಂಡ್ವಿ. ಅದರ ಫೋಟೋ, ನಾನು ಒಂದು ಇಮ್ಯಾಜಿನೇಷನ್ ಫೋಟೋನ ಅಪ್ಪಾಜಿ ಮಾಮಂಗೆ ತೋರಿಸಿದಾಗ ಅವ್ರಿಗೆ ಫುಲ್ ಇಷ್ಟ ಆಯಿತು. ದೀಪುಗಂತೂ ಯು ಸೆಡ್ ಎಕ್ಸಲೆಂಟಾಗಿ ಕಾಣಿಸ್ತಾ ಇದೆ. ಸೊ ಇವತ್ತು ಈಗ ಮನೆಗೆ ಬರ್ತಾ ಇದ್ದಾರೆ ಮೆಷರ್ಮೆಂಟ್ ತಗೊಳ್ಳೋದಕ್ಕಂತ. ಮೆಷರ್ಮೆಂಟ್ ತಗೊಳ್ಳೋದು ಮಾತ್ರ ಅಲ್ಲ, ಅದು ಹಾಗೆ ಪರ್ಫೆಕ್ಟಾಗಿ ಬರಬೇಕಲ್ವಾ. ಸೊ ನಾನು ಏನೇ ಮಾಡೋದಿದ್ರು ಫಸ್ಟ್ ನನ್ನ ಆರ್ಕಿಟೆಕ್ಟ್ ಹತ್ರ ಕೇಳ್ತೀನಿ ಆಯ್ತಾ. ಅವ್ರ ಹತ್ರ ಕೇಳಿದೆ, ಇದು ಮಾಡಿಸ್ಬೋದು. ಅವ್ರು ಹೇಳಿದ್ರು ಒಂದು ಪ್ಯಾಚ್ ಟೆಸ್ಟ್ ಮಾಡಿಸು, ಅಲ್ಲೆಲ್ಲ ಗ್ಲೂ ಎಲ್ಲ ಗಲೀಜಾಗಬಾರ್ದು, ನೀಟಾಗಿ ಫಿನಿಶಿಂಗ್ ಬರಬೇಕು ಅಂತ ಹೇಳುವಂತ. ಸೊ ಹಾಗೆ ಇವತ್ತು ಮಾತುಕತೆ ಆಗುತ್ತೆ. ಲೆಟ್ ಅಸ್ ಸಿ ಹೇಗಾಗುತ್ತೆ ಅಂತ. ಇಲ್ಲಿಂದ ಇಲ್ಲಿ ತನಕ ಫುಲ್ ಕವರ್ ಆಗಬೇಕು. ಇದು ಒಂಚೂರು ಗ್ಯಾಪ್ ಇದೆ ಆಯ್ತಾ. ಓಕೆ, ಮಾಡಿ ಡಿಸೈನ್ ಎಲ್ಲ ಹಂಗೆ ಬರ್ಬೇಕು, ಪರ್ಫೆಕ್ಷನ್ ಇರ್ಬೇಕು ಸರ್. ನನಗೆ ಡಿಸೈನ್ ಕಾಣಿಸ್ಬೇಕು. ಯಾವ ಡಿಸೈನ್? ಇದು ಇದೆಲ್ಲ ಕಾಣಿಸ್ಬೇಕು. ಬಂದ್ರೆ ಅಪ್ಪಾಜಿ, ಓಕೆ, ಇದೆಲ್ಲ ಡಿಸೈನ್ ಕಾಣಿಸ್ಬೇಕು. ಓಕೆ. ಸಂದರ್ಶನೆ ತಕದು ತಕದೆ ತಕದು ತಕ. ಇವ್ರ ಮನೆಗೆ ಬಂದರು, ಮೆಷರ್ಮೆಂಟ್ಸ್ ಎಲ್ಲ ತೊಗೊಂಡ್ರು ಆಯಿತಾ. ಎಲ್ಲ ಡಿಸ್ಕಷನ್ ಆಯಿತು. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂದರೆ 1 ತಿಂಗಳಾಯಿತು, ಇವತ್ತಿಗೂ ಮಾಡಿಲ್ಲ. ನಾನು ಇನ್ನೂ ಫಾಲೋ ಅಪ್ ಮಾಡ್ತಾನೆ ಇದ್ದೀನಿ. ಐ ಹೋಪ್ ಆದಷ್ಟು ಬೇಗ ಮಾಡಿಕೊಡ್ತಾರೆ. ನನಗೂ
ಭಯ ಇದೆ ಅದನ್ನೆಲ್ಲ ಚುಚ್ಚೋದೆಲ್ಲ ಮಾಡಿದ್ರೆ. ಅದೇ ಇಟ್ಸ್ ವೆರಿ ಡೆಲಿಕೇಟ್. ಅದಕ್ಕೆ ಅದು ಮೆಟೀರಿಯಲ್ ಫ್ರೇಮ್ಸ್ ಕಲ್ಚರ್ ಅಂತ ಆಲ್ಮೋಸ್ಟ್ 25 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ವೇಟ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಬಂದ್ ಮಾಡಿಕೊಟ್ರೆ ಇಟ್ಸ್ ಗೋನ್ ಬಿ ವೆರಿ ಹೆಲ್ಪ್ಫುಲ್. ಈ ಗ್ಲಾಸ್ ಅಂತ ಗೊತ್ತಾಯ್ತಾ, ಚೆನ್ನಾಗಿ ಬರುತ್ತೆ. ಬಟ್ ಆ ಪ್ರಿಂಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದು ಗ್ಲಾಸ್ ಮೇಲೆ. ಬರುತ್ತೆ. ರಿಯಲಿಸ್ಟಿಕ್ ಆಗಿ ಬರುತ್ತೆ, ಪಿಕ್ಸೆಲೇಟೆಡ್ ತರ ಬರಲ್ಲ. ಹೌದಾ? ನೀವು ಒಂದ್ಸತಿ ಈ ಮೆಟೀರಿಯಲ್ ಬಗ್ಗೆ ಮಾತಾಡ್ಕೊಳ್ಳಿ. ಯಾರ ಹತ್ರ ಕೊರಿಯನ್ ಮೆಟೀರಿಯಲ್ ಅಂತಾರೆ, ಸ್ಟೋನ್ ತರ. ಸರ್ ನಿಮ್ ಪ್ರಕಾರ ಇದು ಚೆನ್ನಾಗಿ ಬರುತ್ತಾ ಹೇಗೆ? ಬರುತ್ತೆ, ಏನು ತೊಂದರೆ ಇಲ್ಲ. ಸೂಪರ್ ಆಗಿ ಬರುತ್ತಾ? ಬರುತ್ತೆ. ಈ ತರದ್ ಬೇರೆಯವ್ರ ಮನೆಯಲ್ಲಿ ಮಾಡಿದೀರಾ? ಮಾಡಿದೀವಿ. ಈ ತರ ಅಂದ್ರೆ ಅವರು ಅಕ್ರಿಲಿಕ್ ಅಲ್ಲಿ ಖಾಲಿ ಬಿಟ್ಟಿರ್ತಾರೆ. ಅಂದ್ರೆ ನಮ್ಮ ಮನೆದೇ ಸ್ಪೆಷಲ್ ಆಗ್ಬೇಕು, ಫಸ್ಟ್ ಆಗ್ಬೇಕು ಈ ತರ ಬೇರೆಯವ್ರೆಲ್ಲ. ಸೊ ತೋರಿಸಿ ಸರ್ ಸ್ವಲ್ಪ ಸ್ಯಾಂಪಲ್. ನಾನು ನೋಡೇ ಇಲ್ಲ, ನಾನು ಇದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ನಾನು ಮೆಸೇಜ್ ಮಾಡಿದ್ದೆ. ಇನ್ಸ್ಟಾಗ್ರಾಮ್ ನಾವೇನ್ ಮಾಡ್ತೀವಿ, ಅವರು ಖಾಲಿ ಬಿಟ್ಟಿರ್ತಾರೆ. ಸೊ ನಮ್ಮ ಹತ್ರನೇ ಕಂಪ್ಲೀಟ್ ಆಗಿ ಇಲ್ಲಿಂದ ನೆಕ್ಸ್ಟ್ ಫಿಕ್ಸ್ ಮಾಡೋ ತರ ಇರುತ್ತೆ. ನಿಮ್ದೇನಾಗಿದೆ, ಬ್ಯಾಗ್ ರೆಡಿ ಆಗೋಗಿದೆ. ಹೌದು. ಸೊ ಅವರು ರೆಡಿ ಮಾಡ್ಸಿರಲ್ಲ, ಅವ್ರು ಫಿಕ್ಸ್ ಮಾಡಿ ಕೊಡೋದಷ್ಟೇ. ಹೌದು. ಸೊ ನಮ್ಮ ಹತ್ರ ಏನಿರುತ್ತೆ, ನಾವು ಸ್ಟಡ್ಸ್ ತರ ಕೊಟ್ಟಿರ್ತಾರೆ, ಕೆಲವರು ಹುಕ್ ತರ ಕೊಟ್ಟಿರ್ತಾರೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಯಾವ ತರ ಬೇಕಾದ್ರೂ ಹ್ಯಾಂಡಲ್ ಮಾಡಬಹುದು. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಲ್ಲ, ಇಲ್ಲಿ ಬಂದು ಮಾಡ್ಬೇಕಷ್ಟೇ. ಓ ಅಷ್ಟೇನಾ? ಅಲ್ಲಿಂದ ನಾವು ಅಲ್ಲಿ ಮಾಡ್ಕೊಂಡ್ ಬರ್ಬೋದು. ಇಲ್ಲೇ ಬಂದು ಸ್ವಲ್ಪ ಮೆಜರ್ಮೆಂಟ್ಸ್ ಮೇನ್. ಅಲ್ಲಿ ಮೆಜರ್ಮೆಂಟ್ಸ್ ನಮ್ಮ ಕಂಟ್ರೋಲ್ ಇರುತ್ತೆ. ಇಲ್ಲಿ ಆಲ್ರೆಡಿ ಫಿಕ್ಸ್ ಆಗೋಗ್ಬಿಟ್ಟಿದೆ ಮೆಜರ್ಮೆಂಟ್. ಇದ್ರ ಪ್ರಕಾರ ಮಾಡ್ಬೇಕಲ್ಲ. ಇದ್ರ ಪ್ರಕಾರ ಮಾಡ್ಕೊ. ಅಲ್ಲಿ ಏನಾಗುತ್ತೆ, ಒಂದು ಅವ್ರು ಓವರ್ ಆಲ್ ಇಷ್ಟು ಸೈಜ್ ಹೇಳ್ತಾರೆ, 4 feet ಇದೆ, 5 feet ಇದೆ ಅಂತ. ನಾವು ಓವರ್ ಆಲ್ ಮ್ಯಾಕ್ಸಿಮಮ್ ಸೆಂಟರ್ ಬರಂಗ್ ಮಾಡಿ ಕೊಡ್ತೀವಿ. ಇದೆಷ್ಟಿದೆ ಸರ್ ಸೈಜ್? ಅದೇ ನಿಮ್ಗೆ ಇವಾಗ 60 ಉದ್ದ ಬಂದು 163 ಸೆಂಟಿಮೀಟರ್ಸ್ ಬರುತ್ತೆ ನಿಮಗೆ. 4 ತಿಂಗಳಾದ್ರೂ ದೇವ್ರ ಮನೆ ಫೋಟೋಗೆ ಏನೋ ಒಂದು ಮಾಡ್ತಾ ಇದೀವಲ್ಲ, ವೇಟ್ ಮಾಡ್ತಾ ಇದ್ವಿ. ಫೈನಲಿ ಅದಕ್ಕೂ ಒಂದು ದಿನ ಬಂತು. ಎಲ್ಲೆಲ್ಲ ಹೋಗಿ ಹುಡುಕಿದೀವಿಯಲ್ಲ ನಾವು. ಇವರು ಹೋಗಿದ್ದಾರೆ, DVG ರೋಡ್ ಹೋಗಿ ಫುಲ್ ಹುಡುಕಿದ್ದಾರೆ ಅಪ್ಪಾಜಿ. ಅಲ್ಲಿಂದ ಕಾಂಟ್ಯಾಕ್ಟ್ ಎಲ್ಲ ತಗೊಬಂದಿದ್ದಾರೆ. ಚೆನ್ನಾಗಿತ್ತು ಸರ್. ಚೆನ್ನಾಗಿ ಮಾಡಿದ್ರೇನು ಇವ್ರ ಕೆಲಸ, ಚೆನ್ನಾಗಿ ಆಗಿಲ್ಲ ಅಂದ್ರೆ ಇವ್ರದೇ ಕೆಲಸ. ಇಲ್ಲ, ನಮ್ದು ಕರೆಕ್ಟ್ ಆಗಿ ಬಂದೇ ಬರುತ್ತೆ. 2 ಆಪ್ಷನ್. ಒಂದು ಅಕ್ರಿಲಿಕ್ ಅಲ್ಲಿ ನಾವೇ ಮಾಡ್ಕೊಂಡು ಹೋಗ್ತೀವಿ, ಅಂಟಿಸ್ತೀವಿ. ಸೆಕೆಂಡ್ ಒಂದು ಸ್ಟಿಕ್ಕರ್ ತರ ಬರುತ್ತೆ, ಅದು ನಿಮ್ಗೆ ಇಲ್ಲಿ ಅಂಟಿಸಿ ಕೊಡ್ತೀವಿ. ಅದು ಜಸ್ಟ್ ನಾರ್ಮಲ್ ಸ್ಟಿಕ್ಕರ್, ಚೆನ್ನಾಗಿರಲ್ಲ, ನಿಮ್ಗೆ ಬರಲ್ಲ. ಬೇಸಿಕ್ ಆಗಿ ಅಂಟಿಸಿ ತರ ಇರುತ್ತೆ. ಸಲ್ಮಾನ್ ಖಾನ್ ಅಮಿತಾಬ್ ಬಚ್ಚನ್ ಸಲ್ಮಾನ್ ಖಾನ್ ಇದ್ದು ದೊಡ್ಡಪ್ಪ. ಸಲ್ಮಾನ್ ಖಾನ್ ಜೊತೆ ನಾವು ಇಮ್ಯಾಜಿನ್ ಮಾಡ್ಕೋತಾ ಇದೆ ಮನೆಯೆಲ್ಲ ಆಗಬೇಕಾದ್ರೆ ಈ ಥರ ಎಲ್ಲರೂ ಒಟ್ಟಿಗೆ ಕೂತು ತಿನ್ನೋದು, ಮಾತಾಡೋದು ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ದೋಸ್ ಡೇಸ್ ಆರ್ ರಿಯಲ್. ಇವಾಗ ನೀವು ತಿನ್ನಿ, ನಾವು ತಿನ್ನಿ, ಎಲ್ಲ ಮನೆಯವ್ರು ತಾನೆ. ತೆಗೆದು ತಿನ್ನಿ. ಯಾರ್ಯಾರು ಯಾವ ಬಿಸ್ಕಿಟ್ ಅಂತ ಗೊತ್ತಿರ್ತದಲ್ಲ, ಅದು ತೆಗೆದು ತಿಂದ್ರೆ ಆಯ್ತು. ಶುಗರ್ ಫ್ರೀ ಅಂತೆ, ಸಾಲ್ಟ್ ಅಂತೆ, ಮಿಕ್ಸ್ಚರ್ ಅಂತೆ. ಶುಗರ್ ಫ್ರೀ ಇದ್ದವ್ರು ಶುಗರ್ ತಿನ್ಬೇಕಂತೆ, ಆದ್ರೆ ಇದರಲ್ಲಿ ಸ್ವೀಟ್ನರ್ ಹಾಕ್ಬಿಟ್ಟಿದ್ದಾರೆ. ಇದರಿಂದ ಕೆಟ್ಟದ್ದು ಶುಗರ್ ಕಿಂತ. ಇದು ಓಪನ್ ಮಾಡ್ಬೇಕಾದ್ರೆ ಒಂದು ಗ್ಲಾಸ್ ವೈನ್ ಬರ್ಬೇಕೀಗ. ಒಬ್ಬೊಬ್ರದ್ದು ಒಂದೊಂದು ಆಸೆ ಇದೆ ನೋಡಿ. ಇನ್ನ ಬಟಾಣಿ ಓಪನ್ ಮಾಡ್ಬೇಕು. ಯಾವುದು? ನನಗೆ ಏನಿದ್ರು ಬಿಸಿ ಬಿಸಿ ಕಾಫಿ. ನೀವೇನ್ ತಿಂತೀರಾ ಪ್ರತಿದಿನ? ಎಲ್ಲ ತಿನ್ನೋದು. ಮಾಮ, ಇಸ್ ದಿಸ್ ಗುಡ್ ಫಾರ್ ಹೆಲ್ತ್ ಆರ್ ನಾಟ್ ಗುಡ್ ಫಾರ್ ಹೆಲ್ತ್? Good for health, not good for health. Not good for health. But I like eating. I know you, madam, not like. You not like. Who like in this house? Very much like who? Who like? Tell. No tell. ಯಾವುದು ಗುಡ್ಡು ಆಗಲ್ಲ, ಯಾವುದು ಅಲ್ಲ. ನಾಳೆ ನಮ್ಮ ಮಾಮಿ ಎಲ್ಲ ಬಿಡ್ತಾರೆ ಅಂತ ಶಪಥ ಮಾಡಿ ಬಿಡಲ್ಲ. ಹಂಗೆ ಓನ್ಲಿ ಫಿಶ್ ಸರ್, ರೈಸ್. ಕೋಳಿ ಏನ್ ಪಾಪ ಮಾಡೈತೆ? ಚಿಕನ್ ಗುಡ್, ಫಿಶ್ ಗುಡ್, ಪಿಗ್ ನೋ ಗುಡ್, ಮಟನ್ ನೋ ಗುಡ್. ಪಿಗ್ ಗುಡ್ ನೋ ಗುಡ್. ಫಸ್ಟ್ ಮಳೆ ಈ ಮನೆಗೆ ಬಂದ್ಮೇಲೆ ಮೊದಲನೆಯ ಮಳೆ. ಸೂಪರ್. ಆ ಸ್ಮೆಲ್ ಇದೆಯಲ್ಲ ಸಖತ್. ತುಂಬಾ ಗಾಳಿ. ವಾವ್, ವಾಟ್ ಅ ಬ್ಯೂಟಿಫುಲ್ ಫೀಲಿಂಗ್.
ನಂಗೆ ಯಾಕೋ ಅನಿಸ್ತಾ ಇದೆ ಕೆಳಗಡೆ ಹೋಗ್ಬೇಕು ಅಂತ, ಬಟ್ ಐ ಥಿಂಕ್ ಇಟ್ಸ್ ಕೋಲ್ಡ್ ಅಲ್ಲ. ಒಬ್ರಿಗೆ ಒಂದು ಸಮಸ್ಯೆ ಆಗಿದೆ ನಮ್ಮ ಮನೆಯಲ್ಲಿ. ಒಬ್ಬರಿಗೆ ಕಾಲಿನ ಸಮಸ್ಯೆ, ಇನ್ನೊಬ್ರಿಗೆ ಬರ್ಗರ್ ತಿನ್ಬೇಕಂತ ಆಸೆ. ಇಲ್ಲಿ ಗಾಳಿ ಮಳೆ ಬಂದಿದೆ ಅದಕ್ಕೆ ನಂಗೆ ಇನ್ನಿಬ್ರು ಅಲ್ಲಿ ಮಗುಗೆ ಕಿರಿಕಿರಿ ಮಾಡೋ ಆಸೆ. ಇನ್ನಿಬ್ರು ಪಾಪಗೆ ಆಟ ಆಡಿಸ್ತಾರೆ. ಈ ಕಡೆ ಒಬ್ರು ಬಿದ್ರು ಬೀಳ್ಬೋದು, ಎಷ್ಟು ಇಲ್ಲ ಅಂತ ಹೆಚ್ಚಿನ ಅವಸ್ಥೆ ಪಾಪು ಏನ್ ಮಾಡ್ತಾರಂತ ಗೊತ್ತಿಲ್ಲ. ಏನ್ ಸಮಾಚಾರ, ಏನ್ ಚೆನ್ನಾಗಿರ್ತಾರೆ ಪಿಜ್ಜಾ ಬರ್ಗರ್. ಪಿಜ್ಜಾ ಬೇಡ, ಬರ್ಗರ್. ಪಿಜ್ಜಾ ಅದು ರಬ್ಬರ್ ತರ, ಅದಿಷ್ಟೆಲ್ಲ. ಬರ್ಗರ್ ಅಂದ್ರೆ ಬನ್ನೊಳಗೆ ಏನಪ್ಪ ಎರಡು ಮೈದಾನೆ, ಇದು ಬನ್ನು ಸ್ವಲ್ಪ ಸಾಫ್ಟ್ ಇರ್ತದೆ. ಪಿಜ್ಜಾ ಸ್ವಲ್ಪ ಗೊತ್ತಲ್ವಾ, ಗಟ್ಟಿ ಅಲ್ವಾ ಅದು, ತಣ್ಣಗಾಗ್ತದೆ. ಪಿಜ್ಜಾನು ಸಾಫ್ಟ್ ಅಲ್ವಾ ಸಂಧ್ಯಾ? ಏನ ಸಂಧ್ಯಾ, ನೀನೊಂದು ಅವಳಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಯ್ತು. ನೀವ್ ಹೇಳಿದ್ದೆ ಸರಿ, ಏನಾದ್ರೂ ಒಂದು ತಂದು ನಮ್ಗೆ ಕೊಡಿ, ಇದು ಸಾಯ್ತೇವೆ. ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಮಾಡಿ ಸಂಧ್ಯಾ, ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಜೋರು ಆಸೆ ಆಗಿದೆ ತಿನ್ಬೇಕಂತ. ಯಾಕಂದ್ರೆ Cash ಈಗ on ಮಳೆ delivery ಗಾಳಿ ಎಲ್ಲ ಬಂತಲ್ಲ. ಅಲ್ಲಿ ಕೆಳಗಡೆ ಬಂದ ಮೇಲೆ ಇವರಿಬ್ಬರನ್ನ ಕಳಿಸಿ ರೆಡಿ ಓಕೆನಾ? ಒಬ್ಬೊಬ್ಬರಿಗೆ ಟೇಸ್ಟ್ ಇರ್ಬೇಕು ತಿನ್ನುವಾಗ, ಒಂದೊಂದು ಸಾಕು. ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳಿ. ಕ್ಯಾಶ್ ಆನ್ ಡೆಲಿವರಿ ಅಂದ್ರೆ ಗೊತ್ತಾ? ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ನಮ್ಮ ಕ್ಯಾಶ್ ಆನ್ ಡೆಲಿವರಿ ಇಲ್ಲಿದೆ. ಈಚೆ ನಮ್ಮದು ಕ್ಯಾಶ್ ಆನ್ ಡೆಲಿವರಿ ಏನಿದ್ರೆ ರೈಟ್ ಸೈಡ್, ಇಲ್ಲದ್ರೆ ಅಲ್ಲಿ ಲೆಫ್ಟ್ ಸೈಡ್ ಕಾರ್ನರ್ ಸಂಧ್ಯಾ. ಇಲ್ಲಿ ಬ್ಲಾಕ್ ಆದ್ರೆ ಅಲ್ಲಿ ಇದ್ದಾರೆ ನಮ್ಗೆ. Cash. ಅಲ್ಲಿ ಬ್ಲಾಕ್ ಆದ್ರೆ ಎರಡು ಕಡೆ ಬ್ಲಾಕ್ ಆಗದೇ ಇಲ್ಲ. ಎಲ್ಲಿ ಬ್ಲಾಕ್ ಆದ್ರೂ ನಮ್ಗೆ ಬೇಜಾರಿಲ್ಲ. ಇಲ್ಲ, ಅದು ಏನೇ ಆಗಿದ್ರು ಅದು ಬ್ಲಾಕ್ ಆಗೋದೇ ಇಲ್ಲ. ಇದೇ ಇಲ್ಲ. ನೋಡಿ ಅಕ್ಕ, ಎಲ್ಲಾದ್ರೂ ನೋಡಿ. ಕೊಡ್ತಾರೆ ಅವ್ರು. ಅದು ನಮ್ಗೆ ಭರವಸೆ. ಅಂದ್ರೆ ನಾವು ಬ್ಲಾಕ್ ಮಾಡಿದೀವ ಅಲ್ಲ, ಯಾವಾಗಾದ್ರೂ? ಇದು ಬ್ಲಾಕ್ ಆಗದೇ ಇಲ್ಲ. ಇಲ್ಲ, ಇವ್ರು block ಸುಮ್ನೆ ಮಾಡೋದೇ ಇಲ್ಲ. ತಿನ್ಬಾರ್ದು ಅನ್ನಕ್ಕೆ ಎಷ್ಟು ಬೇಕಾದ್ರೂ ಮಗಳು ತಿನ್ಲಿಕ್ಕೆ ತಂದು ಕೊಡ್ತಾಳೆ ನಮ್ಗೆ. ನಾವೇ ಬೇಡ ಅಂತ ಹೇಳುದಿಲ್ಲ, ಅಂದ್ರೆ ಬೇಡ ಈ ಏಜ್ ಎಲ್ಲ ತಿನ್ಬಾರ್ದು ಅಂತ. ಅಪರೂಪಕ್ಕೊಂದ್ಸಲ ಆಸೆ ಆಗ್ತದಲ್ಲ, ಇವತ್ತೇನು ಆ ಆಸೆ ಕಡೆ ಇಲ್ಲ. ಯಾಕೆ ಬ್ಲಾಕ್ ಆಗಲ್ಲ ಗೊತ್ತಾ? ಅದು ಇದ್ರ ಚಿಂತೆಗೆಲ್ಲ ಇವ್ರಿಗೆ ಏನಾದ್ರು ಮಾಡಿ. ಅವರಿಗೆ ಏನಾದ್ರು ಹೇಳಿದ್ರೆ ತಂದ್ಕೊಡು, ಇರ್ಲಿ ತಿನ್ನಿ, ಅಪರೂಪಕ್ಕಲ್ಲ ಅಂತ ಹೇಳ್ತಾನೆ ನಮ್ಮ ಅಳಿಯ. ಈ ಮನೆಯಲ್ಲಿ ಆಸೆ ಯಾರಿಗೆ ಮಾಮಿ ಜಾಸ್ತಿ? ಯಾರಿಗೆ ಮಾಮಿ? ಯಾರಿಗೆ ಮಾಮಿ? ಆಸೆ ನೂರು ಆಸೆ. ಮಾಮಿಗೆ ಇಲ್ವೇ ಇಲ್ಲ. ನಾನಂತೆ ಆಸೆ ಇದಕ್ಕೂ ಆಸೆ, ಇದಕ್ಕೊಂದು ಸ್ವಲ್ಪ ಅದ್ರ ಗಾಳಿ ಇದಕ್ಕೆ ಜಾಸ್ತಿ ಆಸೆ. ಮಾಮಿ ಏನು ಹೇಳೋದೇ ಇಲ್ಲ. ನಮಗೆ ಏನಿದ್ರು ಹೊರಗೆ ಹೋದ್ರೆ ಕರುಮ್ ಕುರುಮ್ ಚಿಕನ್ ಅಷ್ಟೇ ಆಸೆ. ಕೊಡ್ರಪ್ಪ. ಪಾನಿಪುರಿ ಆಸೆ. ನನ್ನ ಕ್ಲಾಸ್ ಸ್ಟಾರ್ಟ್ ಆಯ್ತು. ಅಲ್ಲ ಅದನ್ನ ತರ್ಸ ಬದಲಿಗೆ Start ನನಗೆ ಆಕ್ಚುಲಿ ನಾನು ಯೋಗ ಮಾಡ್ತಾ ಇದ್ದೀನಿ ಇವಾಗ. ಲಾಲಿಪಾಪ್ ಸಾಕುದು ಅದ್ರೊಟ್ಟಿಗೆ ಬರ್ಲಿಕ್ಕೆ. ಈ ಮಳೆ ತಣ್ಣಗಾಗುತ್ತೆ. ನಿಮ್ಗೆ ಏನ್ ಬೇಕು? ಅದೇ ಇಲ್ಲ, ಸೈಡ್ ಅಲ್ಲಿ ಲಾಲಿಪಾಪ್ ಕರುಮ್ ಕುರುಮ್ ಕಚ್ಚುದು, ಮಿಡ್ಲಲ್ಲಿ ಹೀಗೆ ತಿನ್ನುದು. ಹಾಗೆ ಬರ ಆಯ್ತಾ ಬನ್ರಿ, ತುಪ್ಪ ಇವತ್ತು ತಿನ್ನಿ. ಫಸ್ಟ್ ಆಯ್ತಾ ಪೊರ್ಲು ತುಪ್ಪ. ಏನು ಸ್ಪೆಷಲ್ ಇವತ್ತು? ಬರ್ಗರ್ ಬಂದೊಳಗೆ ಹಾಕಿದ್ದು. ನೆಟ್ಟಿದ್ರೆ ಮತ್ತೆ ದೀತಿ ಚೆರುವುಲ ಹಿಡಿದು. ನಾನು ಇದನ್ನ ಒಂದಿನ ಮನೇಲಿ ಮಾಡ್ಕೊಡ್ಲಾ ನಿಮ್ಮೆಲ್ಲರಿಗೂ? ಕೊಡಿ ಕೊಡಿ. ಆರಾಮದಲ್ಲಿ ಮಾಡ್ಬೋದು. ಅದು ಒಂದು ಪೋರ್ಕ್ ಇದ್ದು ಒಂದು ಚಿಕನ್ದು. ನಿಜ. ಅದ್ ಬರ್ಗರ್ ಸ್ಪೆಷಾಲಿಟಿಯ ಪೋರ್ಕ್ದು. ಯಾಕೆ ನೀವು ಯಾವಾಗಿಂದ ಬಿಟ್ರಿ? ಪೋರ್ಕಿನ ಮನೆ ಒಳಗೆ ತರಿಸ್ತೀಯಾ? ಅವ್ಳ ಮಾತು ನಂಬ್ತೀಯಲ್ಲ ನೀನು. ಅಲ್ಲ, ಒಂದು ಮುನ್ನೆಚ್ಚರಿಕೆ ಅವಳು ತರ್ಸಲ್ಲ ಸುಮ್ಮನೆ. ಪೋರ್ಕ್ ಮನೆಗೆ ಎಂಟ್ರಿ ಸುಡ್ತಾ ಇರ್ತದೆ ನೋಡಿ. ಅದು ಇದು ಅದು ಶಾರ್ಮಾ ಶಾರ್ಮಾ. ಶವರ್ಮಾ. ಚಪಾತಿ ಒಳಗೆ ರೋಲ್ ಮಾಡಿ. ಅದು ಬೇಕಾ? ಅಲ್ಲ, ಅದು ಅಂತ ಇದು ಅದಲ್ಲ, ಇದೇ ಬೇಡ. ಇದೇ ಬೇರೆ ಅದೇ ಬೇರೆ. ಇದು ಕೋಳಿ ಒಳಗಡೆ ಸುಡ್ತಾ ಇರ್ತಲ್ಲ, ಅದ ಇದು. ಅದಲ್ಲ, ಇದೇ ಬೇರೆ ಅದೇ ಬೇರೆ. ಟೇಸ್ಟ್ ಮಾಡ್ಕೊಡುದ? ತೋರಿಸಿ, ಪ್ಲೇಟ್ ತೋರಿಸಿ. ನಿಜಪ್ಪ ನೋಡು. ಓಕೆ, ಓ ಇಷ್ಟ 100 ರೇಟ್. ಫಸ್ಟ್ ಟೈಮ್ ಏನ ಇನ್ನು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಓಕೆನಾ? ಒಳ್ಳೆ ಲೈಕ್ ಉಂಟು. ರಿಯಲಿ ನಿಮ್ಗೆ ಇಷ್ಟ ಆಯ್ತಾ ಬರ್ಗರ್? ಹೋಗು. ಇಂಪ್ರೆಸಿವ್. ಆಕ್ಚುಲಿ ನಿಮ್ಮ ಏಜಲ್ಲಿ ಇರೋರ್ಗೆಲ್ಲ ಇಷ್ಟನೇ ಆಗಲ್ಲ. ನಾನು ಎಷ್ಟೋ ವಿಡಿಯೋಸ್ ನೋಡಿದ್ರೆ ಇದ್ದ ಬರ್ಗರ ಅಂತ ಅಂತಾರೆ. ನಮಗೂ ಈಗ ಬರ್ಗರ್ ಅಂತು ತಿಂತ ಟೇಸ್ಟ್ ಇದೆ. ಹೌದಾ? ಎಂಜಾಯ್ ಬ್ರೋ, ಎಂಜಾಯ್. 85-year-old man eating chicken burger. How is it? Good? ದೋಸೆ ತರ ತಿಂತವ್ರೆ, ಏನೋ ಒಂದು. ಹೆಂಗ್ ಕುಡಿಯೋದು ಊರಲ್ಲಿ? ಧೂಳಲ್ಲಿ. ಇನ್ನ ಚೆನ್ನಾಗಿ ಕುಣಿತಾರೆ. ದೇವ್ರದು ಈ ಬಟ್ಟೆ ಎಲ್ಲ ಹಾಕಂತಾರೆ, ಅಂದ್ರೆ ಕುಜಿಗೆ ಕುಣಿಯೋದು.
ನಮ್ಮೂರು ಡೆನ್ಸಿನಲ್ಲಿ ಕುಂತೋಜನಿಗೆ ನಮ್ಮೂರು ಡೆನ್ಸಿನಲ್ಲಿ ಕುಂತೋಜನಿ ಮಾಮಿನಾ ಆಮೇಲೆ ಯಾವ ಚೋರ ಕುಡಿದ ಗೊತ್ತಾ ನಾನೆಲ್ಲ ಅನ್ಕೊಂಡಿದ್ದೀನಿ ನಾನು ಆ ಥರ ಕುಂದಿದ್ದೀನ ಆ ಥರ ಇಲ್ಲ ಮಾಮಿ ಇಲ್ಲ ಈ ತರ ಕುಂದ್ಬಿಟ್ಟು ಸೀರೆ ಅದು ಸೀರೆ ಚಿಕ್ಕ ಆವಾಗ ಕುಡಿ ನಂಗೆ ನೀನು ಅಲ್ಲ ಅಲ್ಲ ಅವಳಿಗೆ ಹೆಂಗೆ ಹಂಗೆಂತ ಕುಡಿತ ಮಾಮಿ. ನಮ್ಮೆಲ್ಲರಿಗೂ ನಕ್ಕು ನಕ್ಕು ಸಾಕಾಯ್ತು. ಇವರಿಬ್ರು ಡಾನ್ಸ್ ಮಾಡಿ ಫುಲ್ ಎಂಟರ್ಟೈನ್ ಮಾಡ್ತಾ ಇದ್ರು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಬಾಯ್.